ನಮಸ್ಕಾರ ಸ್ನೇಹಿತರೆ. ಮುಂಬೈಯಲ್ಲಿರುವ ದಾದಾ ಸಾಹೇಬ್ ಫಾಲ್ಕೆ ಚಿತ್ರನಗರಿ ಫಿಲ್ಮ್ ಸಿಟಿ ಅಂತ ಅದನ್ನು ಕರೀತಾರೆ. ಅದಕ್ಕೆ ನಾನು ಇತ್ತೀಚೆಗೆ ಭೇಟಿ ಕೊಟ್ಟಿದ್ದೆ. Welcome tourists visiting Mumbai Film City. Please listen carefully to the information being sent to you. Avoid unauthorized agents. You can be looted by your agent on the pretext of showing shooting. If you and your family get harassed or robbed by the agent, then immediately complain to the security personnel. Enjoy visiting Film City by purchasing an authorized ticket. ಮುಂಬೈಯಲ್ಲಿರುವ ದಾದಾ ಸಾಹೇಬ್ ಫಾಲ್ಕೆ ಚಿತ್ರನಗರಿ ಫಿಲ್ಮ್ ಸಿಟಿ ಅಂತ ಅದನ್ನು ಕರೀತಾರೆ. ಅದಕ್ಕೆ ನಾನು ಇತ್ತೀಚೆಗೆ ಭೇಟಿ ಕೊಟ್ಟಿದ್ದೆ. ಅದರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿದ್ದೇನೆ. ದಯವಿಟ್ಟು ನೋಡಿ ಆನಂದಿಸಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂಬೈನ ಗೋರೆಗಾಂವ್ ಅನ್ನೋ ಒಂದು ಸ್ಥಳದಲ್ಲಿ ಸುಮಾರು 520 ಎಕರೆ ವಿಸ್ತಾರವಾಗಿರೋ ಈ ಫಿಲ್ಮ್ ಸಿಟಿ ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರೋ ಒಂದು ಸ್ಥಳ. ಇಲ್ಲಿ ಎಲ್ಲ ಥರದ ಸಿನಿಮಾಗಳು ಮತ್ತು ಟಿ ವಿ ಸೀರಿಯಲ್ಗಳನ್ನ ಶೂಟ್ ಮಾಡ್ತಾರೆ. ಇದನ್ನು ನೋಡೋಕ್ಕೋಸ್ಕರ ನಾನು ರೀಸೆಂಟಾಗಿ ಮುಂಬೈಗೆ ಹೋಗಿದ್ದವಾಗ ಅದನ್ನ ನೋಡಿದೆ. ಮುಂಬೈನ ಗೋರೆಗಾಂವ್ ಸ್ಥಳದಲ್ಲಿರೋ ಫಿಲ್ಮ್ ಸಿಟಿ ದಾದಾ ಸಾಹೇಬ್ ಫಾಲ್ಕೆ ಚಿತ್ರನಗರಿ ಅಂತ ಇದನ್ನ ಕರೀತಾರೆ. ಇದನ್ನು ನೋಡೋಕ್ಕೋಸ್ಕರ ನಾನು ಮುಂಬೈಗೆ ಇತ್ತೀಚೆಗಷ್ಟೇ ಹೋಗಿದ್ದೆ. ಇದಕ್ಕೆ ನೀವು ನೇರವಾಗಿ ಗೋರೆಗಾಂವ್ಗೆ ಫಿಲ್ಮ್ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ಕೌಂಟರ್ ಇದೆ. ಅಲ್ಲಿ ನೀವು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ಟಿಕೆಟ್ನ ಆನ್ಲೈನ್ ಕೂಡ ಬುಕ್ ಮಾಡ್ಕೊಬೋದು. ನೀವು ಅಲ್ಲೇ ಹೋಗಿ ನೇರವಾಗಿ ಟಿಕೆಟ್ ತೊಗೊಳೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಯಾಕಂದರೆ ಅದೇ ಟೈಮ್ಗೆ ನಾವು ಹೋಗೋಕ್ಕಾಗಲ್ಲ ಆನ್ಲೈನ್ ಬುಕ್ ಮಾಡಿದವಾಗ. ಸೊ ನೀವು ಹೋಗಿ ಒಳಗಡೆ ನೋಡಬೇಕು ಅಂತ ಹೇಳಿದ್ರೆ ಇಂಡಿಯನ್ಸ್ಗೆ, ಭಾರತೀಯರಿಗೆ 1,099 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇ ವಿದೇಶಿಯರಿಗೆ 3,099 ರೂಪಾಯಿ ಚಾರ್ಜ್ ಮಾಡ್ತಾರೆ. ಎಂಟ್ರೆನ್ಸಲ್ಲೇ ಒಂದು ಬಸ್ ಕಾದಿರುತ್ತೆ. ಆ ಬಸ್ಸಲ್ಲಿ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತಾರೆ. ಒಬ್ಬ ಗೈಡ್ ಇರ್ತಾನೆ. ಆ ಗೈಡ್ ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ನಾವು ಹೋದಾಗ ಒಂದು ಹಿಂದಿ ಟಿ ವಿ ಸೀರಿಯಲ್ದು ಶೂಟಿಂಗ್ ನಡೀತಾ ಇತ್ತು. ಅದರಲ್ಲಿ ಒಬ್ಬ ಹೀರೋಯಿನ್ ಆ್ಯಕ್ಟ್ ಮಾಡ್ತಾಯಿದ್ರು. ಅದನ್ನು ಸುಮಾರು ಟೈಮು ಹೇಗೆ ಶೂಟಿಂಗ್ ಮಾಡ್ತಾರೆ ಅಂತ ನೋಡಿದ್ವಿ. ಅದೇ ಥರ ಇನ್ನೂ 2 ಅಟ್ರಾಕ್ಷನ್ಸ್ ಮೇನ್ ಅಟ್ರಾಕ್ಷನ್ಸ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಹಿಂದಿ ಸಿನಿಮಾಗಳಲ್ಲಿ ತಾವು ಸಾಮಾನ್ಯವಾಗಿ ನೋಡುವಂಥ ಒಂದು ದೇವಸ್ಥಾನ. ಟಿ ವಿ ಸೀರಿಯಲ್ಗಳಲ್ಲಿ ಎಲ್ಲ ಟಿ ವಿ ಸೀರಿಯಲ್ಗಳಲ್ಲೂ ನೀವು ನೋಡಿರ್ಬೋದು ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಕೂಡ ಒಂದು ಮರಾಠಿ ಟಿ ವಿ ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು. ಅದನ್ನು ಕೂಡ ನೋಡ್ಬೋದು ನೀವು. ಅದನ್ನು ಕೂಡ ತೋರಿಸಿದ್ರು ಚೆನ್ನಾಗಿ. ಸುಮಾರು ಟೈಮಲ್ಲಿ ಸ್ಪೆಂಡ್ ಮಾಡಿದ್ವಿ. ಅದೇ ಥರ ಬಿಗ್ ಬಾಸ್ ಸೆಟ್ಟು, ಆಮೇಲೆ ಎಲ್ಲ ಹಿಂದಿ ಸಿನಿಮಾಗಳಲ್ಲಿ ನೋಡೋಂಥ ಕೋರ್ಟ್ ರೂಮು, ಬಂಗ್ಲೋಗಳು, ಮನೆಗಳು, ಲೇಕ್ಸು, ಮೈದಾನಗಳು, ಈ ಥರದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಂದನ್ನು ನಮಗೆ ತೋರಿಸ್ತಾ ಅವೆಲ್ಲ ನಾವು ನೋಡಿದ್ವಿ. ಇನ್ನೂ 2-3 ಶೂಟಿಂಗ್ ನಡೀತಾ ಇತ್ತು. ಅದನ್ನು ಕೂಡ ನಮಗೆ ತೋರಿಸಿದ್ರು. ಇದೆಲ್ಲ ನೋಡಿಕೊಂಡು ಸುಮಾರು 3 ಗಂಟೆಗಳ ಕಾಲ ಒಳಗಡೆ ಕಳೆದು ಹೊರಗೆ ಬಂದ್ವಿ. ಚೆನ್ನಾಗಿತ್ತು.
ಫಿಲ್ಮ್ ಸಿಟಿ ಒಳಗಡೆ ಬಾಲಿವುಡ್ ಪಾರ್ಕ್ ಅಂತ ಒಂದು ಸ್ಥಳ ಇದೆ. ಅಲ್ಲಿ ತಮಗೆ ಬೇರೆ ಬೇರೆ ಸೆಟ್ಗಳೆಲ್ಲ ರೆಡಿ ಮಾಡಿದ್ದಾರೆ, ಅದನ್ನ ತೋರಿಸ್ತಾರೆ. ಹೇಗೆ ರಾಜ ಮಹಾರಾಜರ ಆಸ್ಥಾನಗಳು ಹೇಗಿದೆ, ಅದೇ ಥರ ಗೋಲ್ಮಾಲಲ್ಲಿ ಯೂಸ್ ಮಾಡಿರೋಂಥ ಬೈಕ್ ಕೂಡ ಒಳಗಡೆ ಇದೆ. ಆಮೇಲೆ ಹೇಗೆ ಸಿನಿಮಾ ತಯಾರು ಮಾಡ್ತಾರೆ, ಹೇಗೆ ಡಬ್ಬಿಂಗ್ ಮಾಡ್ತಾರೆ, ಹೇಗೆ ಸೌಂಡ್ ಇಂಜಿನಿಯರ್ಸ್ ಎಲ್ಲ ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಡಬಲ್ ಆ್ಯಕ್ಷನ್ ತೋರಿಸ್ತಾರೆ, ಇದ್ರ ಬಗ್ಗೆ ವಿಸ್ತಾರವಾಗಿ ಒಂದು ಎಕ್ಸ್ಪ್ಲೇನ್ ಮಾಡೋ ಒಂದು ಟಾಕ್ ಕೂಡ ಇರುತ್ತೆ. ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಥರ ಕೆಲವು ಡಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ, ಅದನ್ನು ಕೂಡ ತಾವು ನೋಡ್ಬೋದು. ಒಳಗಡೆ ಒಂದು ಕೆಫೆಟೇರಿಯಾ ಕೂಡ ಇದೆ. ಸುಮಾರು ಇಲ್ಲಿ ಒಂದು 2 ಗಂಟೆ ಕಾಲ ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಸುಮಾರು ಒಂದು 3 ಗಂಟೆಗಳ ಕಾಲ ನೀವು ಫಿಲ್ಮ್ ಸಿಟಿ ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೆ ಸುಮಾರು $1,099 ತಾವು ಪ್ರತಿ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ, ಅದನ್ನು ಕೊಟ್ಬಿಟ್ಟು ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ಮುಂಬೈಗೆ ಹೋದರೆ ಫಿಲ್ಮ್ ಸಿಟಿ ನೋಡಬೇಕು ಅಂತ ಹೇಳಿದ್ರೆ ನೀವು ಫಿಲ್ಮ್ ಸಿಟಿಗೆ ಹೋಗಿ ಎಂಜಾಯ್ ಮಾಡಿ ಎಲ್ಲ ಫಿಲ್ಮ್ ಬಗ್ಗೆ ತಿಳ್ಕೊಂಡು ಬರ್ಬೋದು. ಆದರೆ ಒಂದು ದಿನ ಆಗುತ್ತೆ, ಬೆಳಗಿಂದ ಸಾಯಂಕಾಲದವರೆಗೂ ಆಗುತ್ತೆ ಹೋಗೋದು ಜರ್ನಿ ಮತ್ತು ಬರೋದಕ್ಕೆ ಅಲ್ಲೆಲ್ಲ ನೋಡೋದಕ್ಕೆ. ಒಂದಿನ ಫುಲ್ ಡೇ ನಿಮಗೆ ಟೈಮ್ ಬೇಕಾಗತ್ತೆ ಫಿಲ್ಮ್ ಸಿಟಿ ನೋಡಬೇಕು ಅಂತ ಹೇಳಿದ್ರೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.